ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವಂತದ್ದು. ಹೀಗಾಗಿ ಗದಗಿನ ಜಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ವಿಶೇಷ ವಾರ್ಡ್ಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಹೀಟ್ ಸ್ಟ್ರೋಕ್ ವಾರ್ಡ್ ಕೂಡ ಗದಗ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ. ಸುಮಾರು 10 ಬೆಡ್ಗಳನ್ನು ಕೂಡ ಇವಾಗ ಮೀಸಲಿಟ್ಟಿರುವಂತದ್ದು. ಯಾಕಂತಂದ್ರೆ ಇದೇ ಬಾರಿ ಅಂದ್ರೆ ಕಳೆದ 4-5 ವರ್ಷಗಳಿಗೆ ಹೋಲಿಸಿದರೆ 40 ಸೆಲ್ಸಿಯಸ್ ವರೆಗೂ ಕೂಡ ಬಿಸಿಲಿನ ತಾಪಮಾನ ದಾಖಲಾಗ್ತಾ ಇದೆ. ಇದು ಈ ಬಾರಿ ಸಾಕಷ್ಟು ಪ್ರಮಾಣದಲ್ಲಿ ಬಿಸಿಲು ಆವರಿಸ್ತಾ ಇರೋದರಿಂದ ಗದಗ್ ಜಿಮ್ಸ್ ಆಸ್ಪತ್ರೆ ಕೂಡ ಇವಾಗ ಎಚ್ಚೆತ್ತು ಸುಮಾರು 10 ಬೆಡ್ಗಳನ್ನು ಕೂಡ ಇಲ್ಲಿ ಮಾಡಿರುವಂತದ್ದು. ಐಸಿಯು ಬೆಡ್ಗಳನ್ನು ಕೂಡ ಮಾಡಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಎಲ್ಲ ವಸ್ತುಗಳನ್ನು ಕೂಡ ವೈದ್ಯಕೀಯ ಉಪಕರಣಗಳೇನಿರ್ತವೆ ಎಲ್ಲವನ್ನು ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಈ ಬಾರಿ 40 ಸೆಲ್ಸಿಯಸ್ ಬಿಸಿಲು ದಾಖಲಾಗಿರುವುದರಿಂದ ಸಾಕಷ್ಟು ತಾಪಮಾನ ಆಗ್ತಾ ಇದೆ. ಹೀಗಾಗಿ ಜನರು ಕೂಡ ಹೊರಗಡೆ ಬರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಿನ ಜಾವ 12 ಗಂಟೆ ಆರಂಭವಾದರೆ ಸಂಜೆ 4 ಗಂಟೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಹೊರಗಡೆ ಬರೋದಿಲ್ಲ. ಈ ಭಾಗದಲ್ಲಿ ಕೂಡ ನೋಡ್ತಾ ಇರಬಹುದು. ಎಲ್ಲ ಮೆಡಿಸಿನ್ ಗಳನ್ನು ಕೂಡ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಸುಮಾರು 10 ಬೆಡ್ಗಳನ್ನು ಇವಾಗ ಅತಿ ಅಂದ್ರೆ ಹೀಟ್ ಲಿಂದ ಸನ್ಸ್ಟ್ರೋಕ್ ಆದಂತಹ ಸಮಯದಲ್ಲಿ ರೋಗಿಗಳೇನು ಬರ್ತಾರೆ ಅವ್ರಿಗೆ ಬಂದ ಕೂಡಲೇ ಕೂಡ ಇಮಿಡಿಯೇಟ್ಲಿ ಆಗಿ ಅಡ್ಮಿಟ್ ಮಾಡಿಕೊಳ್ಳಲು ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಇವಾಗ ಬೆಳಗಿನ ಜಾವ 12ರಿಂದ ಸಂಜೆ 4ವರೆಗೂ ಕೂಡ ಸಾಕಷ್ಟು ಬಿಸಿಲಿದೆ. ಹೀಗಾಗಿ ವೈದ್ಯರು ಕೂಡ ಸಾಕಷ್ಟು ಸಲಹೆ ನೀಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಯಾರು ಕೂಡ ಮನೆಯಿಂದ ಹೊರಗಡೆ ಹೋಗಬಾರದು. ಮಕ್ಕಳಾಗಿರ್ಬೋದು, ವಯೋವೃದ್ಧರು ಕೂಡ ಈ ಒಂದು ತಾಪಮಾನ ಹೆಚ್ಚಾಗಿರುವುದರಿಂದ ಜಾಗೃತರಾಗಿರ್ಬೇಕಂತ ಹೇಳಿ ನಮ್ಮ ಜೊತೆಗೆ ಮಾತನಾಡಲು ಜಿಮ್ಸ್ ವೈದ್ಯರಿದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್, ಇವಾಗ 40 ಸೆಲ್ಸಿಯಸ್ ವರೆಗೂ ದಾಖಲಾಗ್ತಾ ಇದೆ. ಕಳೆದ 4-5 ವರ್ಷಗಳಿಂದ ಇಷ್ಟೊಂದು ಪ್ರಮಾಣದಲ್ಲಿ ಬಿಸಿಲಿರಲಿಲ್ಲ. ಈ ಸರಿ ಆಗಿದೆ. ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀರಂತ? ಹೌದು, ಈಗಾಗಲೇ ಗೊತ್ತಿರುವ ಹಾಗೆ ತಾಪಮಾನ ಜಾಸ್ತಿ ಆಗ್ತದೆ ಮತ್ತು ಮುಂದಿನ ತಿಂಗಳಲ್ಲಿ ಇನ್ನೂ ಜಾಸ್ತಿ ಆಗುವ ಸಂಭವ ಜಾಸ್ತಿನೇ ಇದೆ. ಅದಕ್ಕಾಗಿ ನಾವು ಇಲ್ಲಿ KH ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆಯಲ್ಲಿ ಈಗಾಗಲೇ 10 ಬೆಡ್ಸ್ ಅನ್ನ ನಾವು ಈ ಪ್ರತ್ಯೇಕವಾಗಿ ಹೀಟ್ ಸ್ಟ್ರೋಕ್ ಅಥವಾ ಸನ್ ಸ್ಟ್ರೋಕ್ ಗಳಿಂದ ಏನು ಬಳಲಿ ಬರ್ತಾರೋ ಅವ್ರಿಗೋಸ್ಕರ ನಾವು ಐಸೋಲೇಟ್ ಮಾಡಿ ರಿಸರ್ವ್ ಮಾಡಿ ಇಟ್ಟಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ 7 ಬೆಡ್ಸ್ ಅನ್ನ ನಾವು ರಿಸರ್ವ್ ಮಾಡಿ ಇಟ್ಟಿದ್ದೀವಿ. ಆಮೇಲೆ ಮೇಲೆ ಇನ್ನು 3 ಬೆಡ್ ಅನ್ನು ನಮ್ಮ MICU ಅಲ್ಲಿ ಐಸೋಲೇಟ್ ಮಾಡಿ ರಿಸರ್ವ್ ಮಾಡಿ ಇಟ್ಟಿದ್ದೇವೆ. ಯಾವುದೇ ರೋಗಿ ಬಂದರೂ ಸಹ ಮೈಲ್ಡ್ ಫಾರ್ಮ್ ಇರಲಿ ಅಥವಾ ಮಾಡರೇಟ್ ಇರಲಿ ಅಥವಾ ಸಿವಿಯರ್ ಫಾರ್ಮ್ ಅಲ್ಲಿ ಬಂದ್ರು ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡಕ ವಿ ಆರ್ ಕಂಪ್ಲೀಟ್ಲಿ ರೆಡಿ ಅಂಡ್ ಫುಲ್ಲಿ ಪ್ರಿಪೇರ್ ಟು ಹ್ಯಾಂಡಲ್. ನಮ್ಮ ಹತ್ರ ಈಗಾಗಲೇ ನಾವು ಇದಕ್ಕೆ ಪ್ರತ್ಯೇಕವಾಗಿ ಸನ್ ಸ್ಟ್ರೋಕ್ ಅಥವಾ ಹೀಟ್ ಸ್ಟ್ರೋಕ್ಗಾಗಲೇ ಒಂದು ಟೀಮ್ ಅನ್ನ ಫಾರ್ಮ್ ಮಾಡಿದ್ದೇವೆ. ಅದರಲ್ಲಿ ಮೆಡಿಸಿನ್ HOD ಅವರು ಇರ್ತಾರೆ ಮತ್ತು ಅದಕ್ಕೆ ಬೇಕಾಗಿರುವಂತಹ ಸಿಬ್ಬಂದಿಗಳು ಸಹ ಆ ಟೀಮಲ್ಲಿ ಇರ್ತಾರೆ. ಮತ್ತು ನಮ್ಮಲ್ಲಿ ಎಲ್ಲಾ ತರಹದ ಇಕ್ವಿಪ್ಮೆಂಟ್ಸ್ ಆಗಲಿ, ಡ್ರಗ್ಸ್ ಆಗಲಿ, ಆಮೇಲೆ ಬೇಕಾಗಿ ಸನ್ ಸ್ಟ್ರೋಕ್ ಪೇಷಂಟ್ಗಳಿಗೆ ಟ್ರೀಟ್ ಮಾಡುವ ಏನೇನು ಬೇಕೋ ಎಲ್ಲಾ ತರಹದ ನಮ್ಮ ಹತ್ರ ಉಪಕರಣಗಳು, ಔಷಧಗಳು ಎಲ್ಲನೂ ಅವೈಲೇಬಲ್ ಇರ್ತವೆ ನಮ್ಮ ಹತ್ರ. ಇದಿಷ್ಟು ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವಂತದ್ದು. ಹೀಗಾಗಿ ಗದಗಿನ ಜಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ವಿಶೇಷ ವಾರ್ಡ್ಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಹೀಟ್ ಸ್ಟ್ರೋಕ್ ವಾರ್ಡ್ ಕೂಡ ಗದಗ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ. ಸುಮಾರು 10 ಬೆಡ್ಗಳನ್ನು ಕೂಡ ಇವಾಗ ಮೀಸಲಿಟ್ಟಿರುವಂತದ್ದು. ಯಾಕಂತಂದ್ರೆ ಇದೇ ಬಾರಿ ಅಂದ್ರೆ ಕಳೆದ 4-5 ವರ್ಷಗಳಿಗೆ ಹೋಲಿಸಿದರೆ 40 ಸೆಲ್ಸಿಯಸ್ ವರೆಗೂ ಕೂಡ ಬಿಸಿಲಿನ ತಾಪಮಾನ ದಾಖಲಾಗ್ತಾ ಇದೆ. ಇದು ಈ ಬಾರಿ ಸಾಕಷ್ಟು ಪ್ರಮಾಣದಲ್ಲಿ ಬಿಸಿಲು ಆವರಿಸ್ತಾ ಇರೋದರಿಂದ ಗದಗ್ ಜಿಮ್ಸ್ ಆಸ್ಪತ್ರೆ ಕೂಡ ಇವಾಗ ಎಚ್ಚೆತ್ತುಕೊಂಡು ಸುಮಾರು 10 ಬೆಡ್ಗಳನ್ನು ಕೂಡ ಇಲ್ಲಿ ಮಾಡಿರುವಂತದ್ದು. ಐಸಿಯು ಬೆಡ್ಗಳನ್ನು ಕೂಡ ಮಾಡಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಎಲ್ಲ ವಸ್ತುಗಳನ್ನು ಕೂಡ ವೈದ್ಯಕೀಯ ಉಪಕರಣಗಳೇನಿರ್ತವೆ ಎಲ್ಲವನ್ನು ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಈ ಬಾರಿ 40 ಸೆಲ್ಸಿಯಸ್ ಬಿಸಿಲು ದಾಖಲಾಗಿರುವುದರಿಂದ ಸಾಕಷ್ಟು ತಾಪಮಾನ ಆಗ್ತಾ ಇದೆ. ಹೀಗಾಗಿ ಜನರು ಕೂಡ ಹೊರಗಡೆ ಬರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಿನ ಜಾವ 12 ಗಂಟೆ ಆರಂಭವಾದರೆ ಸಂಜೆ 4 ಗಂಟೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಹೊರಗಡೆ ಬರೋದಿಲ್ಲ. ಈ ಭಾಗದಲ್ಲಿ ಕೂಡ ನೋಡ್ತಾ ಇರಬಹುದು. ಎಲ್ಲ ಮೆಡಿಸಿನ್ ಗಳನ್ನು ಕೂಡ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಸುಮಾರು 10 ಬೆಡ್ಗಳನ್ನು ಇವಾಗ ಅತಿ ಅಂದ್ರೆ ಹೀಟ್ ಲಿಂದ ಸನ್ಸ್ಟ್ರೋಕ್ ಆದಂತಹ ಸಮಯದಲ್ಲಿ ರೋಗಿಗಳೇನು ಬರ್ತಾರೆ ಅವ್ರಿಗೆ ಬಂದ ಕೂಡಲೇ ಕೂಡ ಇಮಿಡಿಯೇಟ್ಲಿ ಆಗಿ ಅಡ್ಮಿಟ್ ಮಾಡಿಕೊಳ್ಳಲು ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಇವಾಗ ಬೆಳಗಿನ ಜಾವ 12ರಿಂದ ಸಂಜೆ 4ವರೆಗೂ ಕೂಡ ಸಾಕಷ್ಟು ಬಿಸಿಲಿದೆ. ಹೀಗಾಗಿ ವೈದ್ಯರು ಕೂಡ ಸಾಕಷ್ಟು ಸಲಹೆ ನೀಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಯಾರು ಕೂಡ ಮನೆಯಿಂದ ಹೊರಗಡೆ ಹೋಗಬಾರದು. ಮಕ್ಕಳಾಗಿರ್ಬೋದು, ವಯೋವೃದ್ಧರು ಕೂಡ
ಕೂಡ ಈ ಒಂದು ಏನು ತಾಪಮಾನ ಹೆಚ್ಚಾಗಿರುವುದರಿಂದ ಜಾಗೃತರಾಗಿರ್ಬೇಕಂತೇಳಿ ನಮ್ಮ ಜೊತೆಗೆ ಮಾತನಾಡಲು ಏನ್ ಜಿಮ್ಸ್ ವೈದ್ಯರಿದ್ದಾರೆ ಅವರನ್ನ ಮಾತಾಡ್ಸೋಣ. ಸರ್, ಇವಾಗ 40 ಸೆಲ್ಸಿಯಸ್ ವರೆಗೂ ದಾಖಲಾಗ್ತಾ ಇದೆ. ಕಳೆದ 4-5 ವರ್ಷಗಳಿಂದ ಇಷ್ಟೊಂದು ಪ್ರಮಾಣದಲ್ಲಿ ಬಿಸಿಲಿರಲಿಲ್ಲ. ಈ ಸರಿ ಆಗಿದೆ. ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀರಾ ಅಂತ? ಹೌದು, ಈಗಾಗಲೇ ಗೊತ್ತಿರುವ ಹಾಗೆ ತಾಪಮಾನ ಜಾಸ್ತಿ ಆಗ್ತದೆ ಮತ್ತು ಮುಂದಿನ ತಿಂಗಳಲ್ಲಿ ಇನ್ನೂ ಜಾಸ್ತಿ ಆಗುವ ಸಂಭವ ಜಾಸ್ತಿನೇ ಇದೆ. ಅದಕ್ಕಾಗಿ ನಾವು ಇಲ್ಲಿ KH ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆಯಲ್ಲಿ ಈಗಾಗಲೇ 10 ಬೆಡ್ಸ್ ಅನ್ನ ನಾವು ಈ ಪ್ರತ್ಯೇಕವಾಗಿ ಹೀಟ್ ಸ್ಟ್ರೋಕ್ ಅಥವಾ ಸನ್ ಸ್ಟ್ರೋಕ್ ಗಳಿಂದ ಏನು ಬಳಲಿ ಬರ್ತಾರೋ ಅವ್ರಿಗೋಸ್ಕರ ನಾವು ಐಸೋಲೇಟ್ ಮಾಡಿ ರಿಸರ್ವ್ ಮಾಡಿ ಇಟ್ಟಿದ್ದೇವೆ. ಇಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ 7 ಬೆಡ್ಸ್ ಅನ್ನ ನಾವು ರಿಸರ್ವ್ ಮಾಡಿ ಇಟ್ಟಿದ್ದೀವಿ. ಆಮೇಲೆ ಮೇಲೆ ಇನ್ನು 3 ಬೆಡ್ ಅನ್ನು ನಮ್ಮ MICU ಅಲ್ಲಿ ಐಸೋಲೇಟ್ ಮಾಡಿ ರಿಸರ್ವ್ ಮಾಡಿ ಇಟ್ಟಿದ್ದೇವೆ. ಯಾವುದೇ ರೋಗಿ ಬಂದರೂ ಸಹ ಮೈಲ್ಡ್ ಫಾರ್ಮ್ ಇರಲಿ ಅಥವಾ ಮಾಡರೇಟ್ ಇರಲಿ ಅಥವಾ ಸಿವಿಯರ್ ಫಾರ್ಮ್ ಅಲ್ಲಿ ಬಂದ್ರು ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡಾಕ ವಿ ಆರ್ ಕಂಪ್ಲೀಟ್ಲಿ ರೆಡಿ ಅಂಡ್ ಫುಲ್ಲಿ ಪ್ರಿಪೇರ್ಡ್ ಟು ಹ್ಯಾಂಡಲ್. ನಮ್ಮ ಹತ್ರ ಈಗಾಗಲೇ ನಾವು ಇದಕ್ಕೆ ಪ್ರತ್ಯೇಕವಾಗಿ ಸನ್ ಸ್ಟ್ರೋಕ್ ಅಥವಾ ಹೀಟ್ ಸ್ಟ್ರೋಕ್ಗಾಗಲೇ ಒಂದು ಟೀಮ್ ಅನ್ನ ಫಾರ್ಮ್ ಮಾಡಿದ್ದೇವೆ. ಅದರಲ್ಲಿ ಮೆಡಿಸಿನ್ HOD ಅವರು ಇರ್ತಾರೆ ಮತ್ತು ಅದಕ್ಕೆ ಬೇಕಾಗಿರುವಂತಹ ಸಿಬ್ಬಂದಿಗಳು ಸಹ ಆ ಟೀಮಲ್ಲಿ ಇರ್ತಾರೆ. ಮತ್ತು ನಮ್ಮಲ್ಲಿ ಎಲ್ಲಾ ತರಹದ ಇಕ್ವಿಪ್ಮೆಂಟ್ಸ್ ಆಗಲಿ, ಡ್ರಗ್ಸ್ ಆಗಲಿ, ಆಮೇಲೆ ಬೇಕಾಗಿ ಸನ್ ಸ್ಟ್ರೋಕ್ ಪೇಷಂಟ್ಗಳಿಗೆ ಟ್ರೀಟ್ ಮಾಡುವ ಏನೇನು ಬೇಕೋ ಎಲ್ಲಾ ತರಹದ ನಮ್ಮ ಹತ್ರ ಉಪಕರಣಗಳು, ಔಷಧಗಳು ಎಲ್ಲನೂ ಅವೈಲೇಬಲ್ ಇರ್ತವೆ ನಮ್ಮ ಹತ್ರ. ಇದಿಷ್ಟು ಜಿಲ್ಲೆಯಲ್ಲಿ ಬಿಸಿಲಿನ ಏನು ತಾಪಮಾನ ಹೆಚ್ಚಾಗಿರುವಂತದ್ದು. ಹೀಗಾಗಿ ಗದಗಿನ ಜಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಏನು ವಿಶೇಷ ವಾರ್ಡ್ಗಳನ್ನು ಕೂಡ ಮಾಡ್ತಾ ಇರುವಂತದ್ದು ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಹೀಟ್ ಸ್ಟ್ರೋಕ್ ವಾರ್ಡ್ ಕೂಡ ಗದಗ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ. ಸುಮಾರು 10 ಬೆಡ್ಗಳನ್ನು ಕೂಡ ಇವಾಗ ಮೀಸಲಿಟ್ಟಿರುವಂತದ್ದು. ಯಾಕಂತಂದ್ರೆ ಇದೇ ಬಾರಿ ಅಂದ್ರೆ ಕಳೆದ 4-5 ವರ್ಷಗಳಿಗೆ ಹೋಲಿಸಿದರೆ 40 ಸೆಲ್ಸಿಯಸ್ ವರೆಗೂ ಕೂಡ ಬಿಸಿಲಿನ ತಾಪಮಾನ ದಾಖಲಾಗ್ತಾ ಇದೆ. ಇದು ಈ ಬಾರಿ ಸಾಕಷ್ಟು ಪ್ರಮಾಣದಲ್ಲಿ ಬಿಸಿಲು ಆವರಿಸ್ತಾ ಇರೋದರಿಂದ ಗದಗ್ ಜಿಮ್ಸ್ ಆಸ್ಪತ್ರೆ ಕೂಡ ಇವಾಗ ಎಚ್ಚೆತ್ತುಕೊಂಡು ಸುಮಾರು 10 ಬೆಡ್ಗಳನ್ನು ಕೂಡ ಇಲ್ಲಿ ಮಾಡಿರುವಂತದ್ದು. ICU ಬೆಡ್ಗಳನ್ನು ಕೂಡ ಮಾಡಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಎಲ್ಲ ವಸ್ತುಗಳನ್ನು ಕೂಡ ಏನು ವೈದ್ಯಕೀಯ ಉಪಕರಣಗಳೇನಿರ್ತವೆ ಎಲ್ಲವನ್ನು ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಈ ಬಾರಿ 40 ಸೆಲ್ಸಿಯಸ್ ಬಿಸಿಲು ದಾಖಲಾಗಿರುವುದರಿಂದ ಸಾಕಷ್ಟು ತಾಪಮಾನ ಆಗ್ತಾ ಇದೆ. ಹೀಗಾಗಿ ಏನು ಜನರು ಕೂಡ ಹೊರಗಡೆ ಬರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಿನ ಜಾವ 12 ಗಂಟೆ ಆರಂಭವಾದರೆ ಏನು ಸಂಜೆ 4 ಗಂಟೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಹೊರಗಡೆ ಬರೋದಿಲ್ಲ. ಈ ಭಾಗದಲ್ಲಿ ಕೂಡ ನೋಡ್ತಾ ಇರಬಹುದು. ಎಲ್ಲ ಮೆಡಿಸಿನ್ಗಳನ್ನು ಕೂಡ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಸುಮಾರು 10 ಬೆಡ್ಗಳನ್ನು ಇವಾಗ ಅತಿ ಅಂದ್ರೆ ಹೀಟ್ ಲಿಂದ ಸನ್ ಸ್ಟ್ರೋಕ್ ಆದಂತ ಸಮಯದಲ್ಲಿ ರೋಗಿಗಳೇನು ಬರ್ತಾರೆ ಅವ್ರಿಗೆ ಬಂದ ಕೂಡಲೇ ಕೂಡ ಇಮಿಡಿಯೇಟ್ಲಿ ಆಗಿ ಅಡ್ಮಿಟ್ ಮಾಡಿಕೊಳ್ಳಲು ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಇವಾಗ ಬೆಳಗಿನ ಜಾವ 12ರಿಂದ ಸಂಜೆ 4ವರೆಗೂ ಕೂಡ ಸಾಕಷ್ಟು ಬಿಸಿಲಿದೆ. ಹೀಗಾಗಿ ವೈದ್ಯರು ಕೂಡ ಸಾಕಷ್ಟು ಸಲಹೆ ನೀಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಯಾರು ಕೂಡ ಆ ಮನೆಯಿಂದ ಹೊರಗಡೆ ಹೋಗಬಾರದು. ಮಕ್ಕಳಾಗಿರ್ಬೋದು, ವಯೋವೃದ್ಧರು ಕೂಡ ಈ ಒಂದು ಏನು ತಾಪಮಾನ ಹೆಚ್ಚಾಗಿರುವುದರಿಂದ ಜಾಗೃತರಾಗಿರ್ಬೇಕಂತೇಳಿ ನಮ್ಮ ಜೊತೆಗೆ ಮಾತನಾಡಲು ಏನ್ ಜಿಮ್ಸ್ ವೈದ್ಯರಿದ್ದಾರೆ ಅವರನ್ನ ಮಾತಾಡ್ಸೋಣ. ಸರ್, ಇವಾಗ 40 ಸೆಲ್ಸಿಯಸ್ ವರೆಗೂ ದಾಖಲಾಗ್ತಾ ಇದೆ. ಕಳೆದ 4-5 ವರ್ಷಗಳಿಂದ ಇಷ್ಟೊಂದು ಪ್ರಮಾಣದಲ್ಲಿ ಬಿಸಿಲಿರಲಿಲ್ಲ. ಈ ಸರಿ ಆಗಿದೆ. ಏನೇನು ಮುಂಜಾಗ್ರತಾ ಕ್ರಮ